ವೀಕ್ಷಕರೇ, ತ್ರೇತಾಯುಗದ ಅಂತ್ಯದಲ್ಲಿ ಶ್ರೀರಾಮರು ಸರಾಯು ನದಿಯಲ್ಲಿ ಜಲಸಮಾಧಿ ಹೊಂದಿದ್ದು ನಮಗೆಲ್ಲ ಗೊತ್ತೇ ಇದೆ. ನೀವು ಸಾಮಾನ್ಯವಾಗಿ ಹಿಂದೆ ನೋಡಿರ್ತೀರ, ಎಷ್ಟೋ ಜನ ತೀರೋದ್ಮೇಲೆ ಜಲಸಮಾಧಿ ಹೊಂದಿರೋದನ್ನ. ಅಂದರೆ ಬ್ರಹ್ಮನ ಪ್ರಕಾರ ಯಾರು ಜಲಸಮಾಧಿ ಸರಾಯು ನದಿನಲ್ಲಿ ಜಲಸಮಾಧಿ ಹೊಂದುತ್ತಾರೆ, ಅವರು ಸಂತಾನ ಲೋಕ ಅಂದರೆ ಸ್ವರ್ಗಲೋಕಕ್ಕಿಂತ ಮೇಲ್ಗಡೆ ಇರುವಂಥ ಲೋಕಕ್ಕೆ ಹೋಗ್ತಾರೆ ಅನ್ನೋದು. ಇದೇ ರೀತಿ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರಧಾನ ಅರ್ಚಕರಾದ ಸತ್ಯೇಂದ್ರ ದಾಸ್ ಅವರು ತಮ್ಮ 20ನ ವಯಸ್ಸಿನಲ್ಲಿ ಶ್ರೀರಾಮನ ಆರಾಧನೆಯನ್ನು ಆರಂಭಿಸ್ತಾರೆ. ತಮ್ಮ ಈ ಸೇವೆಯನ್ನು 85ನೇ ವರ್ಷದವರೆಗೂ ಮಾಡಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಬ್ರೈನ್ ಹ್ಯಾಮರೇಜಿಂದ ಬಳಲುತ್ತಿದ್ದ ಇವ್ರನ್ನ ಲಕ್ನೋನ ಒಂದು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರು ಇಹಲೋಕ ತ್ಯಜಿಸಿದ್ರು. ಇವರ ಅಂತಿಮ ಇಚ್ಛೆಯಂತೆ ಸರಾಯು ನದಿಯಲ್ಲಿ ಜಲಸಮಾಧಿ ತೆಗೆದುಕೊಳ್ಳುವ ಮೂಲಕ ಶ್ರೀರಾಮರ ಚರಣದಾಸರಾದರು. ಶ್ರೀರಾಮ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನೋ ಛಲವನ್ನು ತೊಟ್ಟಿದ್ರು. ಇವರ ಜಲಸಮಾಧಿ ಈಗ ನಡೆದಿದೆ. ನಾವೆಲ್ಲ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಧನ್ಯವಾದಗಳು.